ನಮಸ್ತೆ ಸ್ನೇಹಿತರೆ, ಎಮ್ ಜೆ ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನೀವು ನೋಡ್ತಾ ಇರ್ಬೋದು, ನಾನಿವತ್ತು ತಾಯಿ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಲಿದ್ದೀನಿ. ಸೊ ಈ ಒಂದು ದೇವಸ್ಥಾನ ಯಾವ ರೀತಿ ಇದೆ, ಈ ಒಂದು ದೇವಸ್ಥಾನ ಯಾವ ಒಂದು ಶಿಲ್ಪಕಲೆಯಲ್ಲಿ ಒಂದು ನಿರ್ಮಿತವಾಗಿದೆ, ಮತ್ತು ಏನೇನೆಲ್ಲ ಒಳಗೆ ಒಂದು ಸೌಲಭ್ಯ ಇದೆ, ಮತ್ತು ಏನೇನೆಲ್ಲ ಇನ್ಫಾರ್ಮೇಷನ್ ಇದೆ ಒಳಗೆ, ಪ್ರತಿಯೊಂದು ಈ ಒಂದು ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ನೋಡ್ಬೋದು, ನಾನು ಇವಾಗ ಬೆಳಿಗ್ಗೆ ಒಂದು 7 ಗಂಟೆಗೆ ಬಂದಿದ್ದೀನಿ. ಸೊ ಈ ಟೈಮಲ್ಲಿ ಯಾರೂ ಇಲ್ಲ, ಅಂದರೆ ನಾನು ಇವಾಗ ವೀಕ್ ಡೇಸಲ್ಲಿ ಬಂದಿದ್ದೀನಿ. ಸೊ ಈ ಒಂದು ಟೈಮಲ್ಲಿ ಬಂದರೆ ಫುಲ್ ನಮಗೆ ಒಂದು ಆರಾಮಾಗಿ ಒಂದು ದೇವಸ್ಥಾನದಲ್ಲಿ ಒಂದು ಒಳ್ಳೆ ಸಮಯ ಕಳ್ಕೊಂಡು ನಾವು ಆರಾಮಾಗಿ ಒಂದು ದೇವರ ದರ್ಶನ ಮಾಡ್ಬೋದು. ಸೊ ನೀವು ಕೂಡ ಬರುವಂಥವ್ರಿದ್ದರೆ ಈ ಟೈಮಿಗೆ ಬನ್ನಿ. ಇಲ್ಲಿ ನೀವು ಸುತ್ತಮುತ್ತ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಸುಮಾರು ಸಾಕಷ್ಟು ಅಂಗಡಿಗಳಿದ್ದಾವೆ. ಅಂದರೆ ನಮ್ಮ ಮೈಸೂರಿನ ಅಂಬಾರಿಯ ಚಿಕ್ಕ ಚಿಕ್ಕ ಏನೇನು ಸಾಮಗ್ರಿಗಳು ಸಿಗ್ತವೆ, ಮತ್ತು ಆಟ ಸಾಮಾನು ಎಲ್ಲ ಪ್ರತಿಯೊಂದು ಖರೀದಿಸ್ಬೋದು. ಸೊ ನಾವು ಮುಂಜಾನೆ ಬಂದಿರುವ ಕಾರಣ ಇಲ್ಲಿ ಅಂಗಡಿಗಳು ಯಾವುದು ತೆಗ್ದಿಲ್ಲ ಸದ್ಯಕ್ಕೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ದೇವಸ್ಥಾನದ ಮುಂಭಾಗ ಇದು. ಸೊ ಈ ಒಂದು ದೇವಸ್ಥಾನ ಬೆಳಗ್ಗೆ ಒಂದು 7:15 ಇದು ಓಪನ್ ಆಗುತ್ತೆ. ಸೊ ಇನ್ನೂ ಓಪನ್ ಆಗಿಲ್ಲ. ಸೊ ಎಲ್ಲ ಕಾಯ್ತಾ ಇದ್ದಾರೆ ಒಂದು ದರ್ಶನಕ್ಕಾಗಿ. ಫ್ರೀ ದರ್ಶನಕ್ಕೆ ಒಂದು ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಆ ಕಡೆ ಆಲ್ರೆಡಿ ಒಂದು ಭಕ್ತಾದಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬ ಜನ ಒಂದು 7:15 ಇದು ಓಪನ್ ಆಗುತ್ತೆ. ಬಟ್ ಅದಕ್ಕೆ ಮುಂಚೆನೇ ತುಂಬ ಜನ ಭಕ್ತಾದಿಗಳು ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಆಯಿತು. ಸುಮಾರು ಒಂದು 30 ನಿಮಿಷ ನಾವು ಒಂದು ಕ್ಯೂವಲ್ಲಿ ಇದ್ದಿದ್ದಕ್ಕೆ ಒಂದು ದರ್ಶನ ಆಯಿತು. ಅಂದರೆ ಫುಲ್ಲು ಬೇರೆ ಟೈಮಲ್ಲಿ ಒಂದು ರಶ್ ಇದ್ದಾಗ ಅಂದರೆ ನಮ್ಮನ್ನ ನುಗ್ಗಲಲ್ಲಿ ತಳ್ಳಿ ಆಗ್ತಾರೆ, ದರ್ಶನ ಮಾಡೋಕ್ಕಾಗಲ್ಲ. ಬಟ್ ಇವಾಗ ಏನಂದರೆ ಒಂದು ಆರಾಮಾಗಿ ಒಂದು ದರ್ಶನ ಮಾಡಿಕೊಂಡು ಬಂದ್ರಿ. ಅಂಗಡಿಗಳೆಲ್ಲ ಇವಾಗ ಓಪನ್ ಆಗ್ತಾ ಇದ್ದಾವೆ, ನೋಡ್ತಾ ಇರ್ಬೋದು ನೀವು. ಕಾರಲ್ಲಿ ಬಂದರೆ ಪಾರ್ಕ್ ಮಾಡಿಬಿಟ್ಟು ಈ ಒಂದು ಬೆಟ್ಟನ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನಾವು ಇನ್ನೇನು ಚಾಮುಂಡಿ ಬೆಟ್ಟ ಇಳಿತಾ ಇದ್ದೀರಿ. ಇಲ್ಲಿ ರೈಟ್ ಸೈಡ್ಗೆ ನಮಗೆ ಒಂದು ಸಿಟಿ ವ್ಯೂ ಕಾಣುತ್ತೆ. ಸೊ ಟಾಪ್ ಮೇಲ್ಗಡೆಯಿಂದ ಏನೇನು ಒಂದು ಮಹಲ್ ಇದೆ, ಮತ್ತು ಒಂದು ಸಿಟಿ ಯಾವ ಥರ ಇದೆ ಅನ್ನೋದು ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ, ಯಾವ ಥರ ಇದೆ ನೋಡ್ಕೊಂಡು. ಸೊ ಇಲ್ಲಿ ನೀವೇನು ವ್ಯೂ ನೋಡ್ತಾ ಇದ್ದೀರಾ, ಇದೊಂದು ಸಿಟಿಯ ಒಂದು ಟಾಪ್ ವ್ಯೂ ನೋಡ್ಬೋದು. ಅಲ್ಲಿ ನೀವು ಮೈಸೂರಲ್ಲಿರೋ ವೈಟ್ ಹೌಸ್ ನೋಡ್ತಾ ಇರ್ಬೋದು. ಅಲ್ಲಿ ಒಂದು ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅದಾದಮೇಲೆ ರೇಸ್ ಕೋರ್ಸ್ ಕೂಡ ಇದೆ ಇಲ್ಲಿ. ಹೀಗೆ ನಾವು ಈ ಒಂದು ಟೆಂಪಲ್ ವ್ಲಾಗ್ ಮುಗಿಸ್ತಾ ಇದ್ದೀರಿ. ಸೊ ನೀವೇನಾದ್ರು ಒಂದು ಮೈಸೂರು ಪ್ರವಾಸ ಹೊಂದಿದ್ದೀರಾ ಅಂದ್ಕೊಂಡ್ರೆ, ಸೊ ಫಸ್ಟು ನೀವೇನು ಮಾಡಿ ಅಂದರೆ ಚಾಮುಂಡಿ ಟೆಂಪಲ್ ನೋಡ್ಕೊಂಡು. ಯಾಕಂದರೆ ಬೆಳಗ್ಗೆ ಮುಂಜಾನೆ ಬಂದರೆ ನಿಮಗೆ ಒಂದು ಕ್ಯೂ ಕಮ್ಮಿ ಇರುತ್ತೆ. ಅದಾದಮೇಲೆ ನೀವೇನಾದ್ರು ಸಾಯಂಕಾಲ ಇಲ್ಲ ಮಧ್ಯಾಹ್ನ ಅಂದರೆ ಕ್ಯೂ ತುಂಬ ರಶ್ ಆಗ್ತಾ ಹೋಗುತ್ತೆ, ಮತ್ತು ನೀವು ಬೇರೆ ಪ್ಲೇಸಸ್ ನೋಡೋಕ್ಕಾಗಲ್ಲ. ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನಿಮಗೇನಾದ್ರು ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಒಂದು ಲೈಕ್ ಮಾಡಿ ಒಂದು ವಿಡಿಯೋಗೆ. ಸೊ ಧನ್ಯವಾದಗಳು.